ಬಹಳ ಮಹತ್ವದ್ದು. ನಾವು ಮ್ಯಾನುಫ್ಯಾಕ್ಚರಿಂಗ್ ನಲ್ಲಿ ಇದ್ದೀವಿ. ಬೇಸಿಕಲಿ ಸಿಮೆಂಟು, ಸ್ಟೀಲು ಈ ಇಂಡಸ್ಟ್ರಿ ಜಾಸ್ತಿ ಇದೆ ನಾವು. ಹೀಗಾಗಿ ಅದನ್ನು ಅಲ್ಲಿ ಶುಗರ್ ಇದ್ದೀವಿ. ಯಾಕಂದ್ರೆ ಎಲ್ಲ ರಾ ಮಟೀರಿಯಲ್ ಇದ್ದದ್ದು ಮ್ಯಾನುಫ್ಯಾಕ್ಚರಿಂಗ್ ನಮ್ಮ ಹತ್ರ ಇದ್ದಾರೆ. ಅದನ್ನ ಬಿಟ್ಟು ನಾವು ಮ್ಯಾನುಫ್ಯಾಕ್ಚರಿಂಗ್ ಹಬ್ ಅನ್ನು ಮಾಡಬೇಕು. ಇದನ್ನ ಕರ್ನಾಟಕವನ್ನ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಮಾಡಬೇಕು, ಗ್ಲೋಬಲ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಮಾಡಬೇಕು. ಯಾವ ರೀತಿ ವಿಯೆಟ್ನಾಂ ನಾವು ಹೋಗ್ತಿದ್ದೀವಲ್ಲ, ನಮ್ಮಲ್ಲೇ ದೇಶದಲ್ಲಿ ಕೂಡ ಅನೇಕ ರಾಜ್ಯಗಳು ಕೂಡ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ನಮ್ಗಿಂತ ಹೆಚ್ಚಿಗೆ ಅವರು ಬಂದಿದ್ದಾರೆ. ಲಾಸ್ಟ್ ವೀಕ್ ಅಲ್ಲಿ ಮಂಗಳವಾರ ಫೈನಲ್ ಮಾಡ್ತಿದ್ದಾರೆ. ಏಕಸ್ ನಮ್ಮ ಅರವಿಂದ ನಗರಗಳು ಬಿಸಿಬಿ ಎಲ್ಲ ಮಾಡಿ ಒಂದು 50-60 ಜನ ಬೇರೆ ಬೇರೆ ಸೆಕ್ಟರ್ಸ್ ಮ್ಯಾನುಫ್ಯಾಕ್ಚರಿಂಗ್, ಓನ್ಲಿ ಮ್ಯಾನುಫ್ಯಾಕ್ಚರಿಂಗ್, ಐಟಿ ಅದೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಅವರು ಅಷ್ಟೇ. ಅದರಲ್ಲಿ ದಿಗ್ಗಜರು ಯಾರಿದ್ದಾರೆ, ರಿಸೋರ್ಸ್ ಪರ್ಸನ್ಸ್ ಯಾರಿದ್ದಾರೆ, ಏನ್ ಮಾಡಬೇಕು, ನಾವು ಯಾವ ರೀತಿ ನಮ್ಮ ವ್ಯವಸ್ಥೆಗಳನ್ನು ಹೋದ್ರೆ ನಾವು ಮ್ಯಾನುಫ್ಯಾಕ್ಚರಿಂಗ್ ನಲ್ಲಿ ಮುಂದೆ ನಾವು ದೊಡ್ಡ ಪ್ರಮಾಣದಲ್ಲಿ ಬೆಳಿತೀವಿ. ಇಕೋಸಿಸ್ಟಮ್ ಹೇಗೆ ಡೆವಲಪ್ ಮಾಡಬೇಕು, ನಮ್ಮ ಪಾಲಿಸಿ ಏನೇನು ಇರಬೇಕು, ಏನ್ ಮಾರ್ಪಾಡುಗಳು ಮಾಡಬೇಕು, ಇದೆಲ್ಲ ಮಾಡಲಿಕ್ಕೆ ನಮ್ಮ ರೋಡ್ ಮ್ಯಾಪ್ ಅನ್ನು ಒಟ್ಟು ನಾವು ಮ್ಯಾನುಫ್ಯಾಕ್ಚರಿಂಗ್ ಹಾಕಲಿಕ್ಕೆ ಈಗ ಡಿಸೈಡ್ ಮಾಡಿ, ಯಾವ ಡೇಟ್ಸ್ ಡಿಸೈಡ್ ಮಾಡಿದ್ವಿ. ಮಂಗಳವಾರ ಫೈನಲ್ ಮಾಡ್ತೀವಿ.